ಭ್ರಷ್ಟಾಚಾರ 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 ದಿನ ಬೆಳಗಾದರೆ ಸಾಕು ಇದೇ ಸುದ್ದಿ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಈಗ ಎಪಿಎಂಸಿಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅನ್ನೋದು ವರ್ತಕ ಕೊಟ್ಟಂತಹ ದೂರಿನಿಂದ ಜಗಜ್ಜಾಹೀರಾಗ್ತಾ ಇದೆ. ಮಳಿಗೆ ಮಂಜೂರು ಮಾಡೋದಕ್ಕೆ ಲಕ್ಷ ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರಂತೆ ಸರ್ಕಾರಿ ಅಧಿಕಾರಿ. ಅರ್ಜಿಯನ್ನು ಸಲ್ಲಿಸಿದ್ರೂ ಕೂಡ ಮಳಿಗೆ ಹಸ್ತಾಂತರ ಮಾಡ್ತಾ ಇಲ್ವಂತೆ. ಅಧಿಕಾರಿಗಳಿಂದ ಮಳಿಗೆಗೆ ಇಂತಿಷ್ಟು ಅಂಥೇಳಿ ರೇಟನ್ನು ಫಿಕ್ಸ್ ಮಾಡಿದಾರಂತೆ. ದಾಸನಪುರ ಯಶವಂತಪುರ ಮಳಿಗೆಗಳಿಗೆ ಲಂಚಕ್ಕೆ ರೇಟ್ ಫಿಕ್ಸ್. ಎಪಿಎಂಸಿ ಕಾರ್ಯದರ್ಶಿ ದೊರೆಸ್ವಾಮಿ ವಿರುದ್ಧ ವರ್ತಕ ಚಂದ್ರಶೇಖರ್ ಆರೋಪವನ್ನು ಮಾಡಿದ್ದಾರೆ. ಎಪಿಎಂಸಿಯಲ್ಲೂ ಕೂಡ ಭ್ರಷ್ಟಾಚಾರ ಹೇಗೆ ತಾಂಡವವಾಡ್ತಾ ಇದೆ, ಅಧಿಕಾರಿಗಳು ವರ್ತಕರಿಂದ ಹೇಗೆ ಹಣವನ್ನು ಪೀಕ್ತಾ ಇದ್ದಾರೆ, ವರ್ತಕರ ರಕ್ತ ಹಿಂಡ್ತಾ ಇದ್ದಾರೆ ಅನ್ನೋದಕ್ಕೆ ಅವರು ಸಚಿವರಿಗೆ ಕೊಟ್ಟಿರುವಂತಹ ದೂರಿನ ಪತ್ರ ಇದೆಯಲ್ಲ ಅದೇ ಸಾಕ್ಷಿ. 20 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರಂತೆ. ಎಪಿಎಂಸಿ ಮಳಿಗೆಗಳಿಗೆ ಯಾವ ರೀತಿ ರೇಟ್ ಫಿಕ್ಸ್ ಮಾಡ್ತಾರೆ? ದಾಸನಪುರ ಯಶವಂತಪುರ ಎಪಿಎಂಸಿಯಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪ. ಈ ರೀತಿ ಆರೋಪ ಮಾಡ್ತಾ ಇರೋದು ವರ್ತಕರೇನೆ. ಮಳಿಗೆಗಳಿಗೆ NOC ಪಡೆಯೋದಕ್ಕೆ 5 ಲಕ್ಷ ಕೊಡಬೇಕಂತೆ ಅಧಿಕಾರಿಗಳಿಗೆ. 5 ಲಕ್ಷ ಒಂದು ಮಳಿಗೆಗೆ. 106 ಮಳಿಗೆಗಳಿರುತ್ತೆ. ದಾಸನಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ 103 ಮಳಿಗೆಗಳಿದೆ. ಒಬ್ಬೊಬ್ಬರಿಂದ 5-5 ಲಕ್ಷ ಅಂದರೆ ಒಂದೊಂದು ಮಳಿಗೆಯಿಂದ 5-5 ಲಕ್ಷ ಅಂದರೆ ಎಷ್ಟಾಯಿತು ಲೆಕ್ಕ ಹಾಕಿ. ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಇದು. ಈ ಮಳಿಗೆಗಳ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅಂಥೇಳಿ ಸ್ವತಃ ವರ್ತಕರೇ ಆರೋಪ ಮಾಡ್ತಿದ್ದಾರೆ. 103 ಮಳಿಗೆಗಳಿಗೆ ಬಂದಿದ್ದು 105 ಅರ್ಜಿಗಳು. 103 ಮಳಿಗೆಗಳನ್ನು ನಮಗೆ ಕೊಡಿ ಅಂಥೇಳಿ 105 ಜನ ಅರ್ಜಿಯನ್ನು ಹಾಕಿದ್ದಾರೆ. ಪ್ರಮುಖ ಮಳಿಗೆಗಳಿಗೆ, ಫ್ರಂಟ್ ಲೈನಲ್ಲಿರುವಂತಹ ಮಳಿಗೆಗಳಿಗೆ 50 ಲಕ್ಷ ರೂಪಾಯಿ ಕೊಡಿ ಅಂಥೇಳಿ ಆಫೀಸರ್ಸ್ ಡಿಮ್ಯಾಂಡ್ ಇಡ್ತಾ ಇದ್ದಾರಂತೆ. ಎ ಬ್ಲಾಕ್ನ 4 ಮಳಿಗೆಗಳಿಗೆ 50 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಅಂಥೇಳಿ ಬೇಡಿಕೆ ಇಟ್ಟಿದ್ದಾರಂತೆ ವರ್ತಕರ ಬಳಿ. ಸ್ವತಃ ವರ್ತಕರೇ ಇದನ್ನು ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರದ ಬೆಲೆ ಒಂದು ಮಳಿಗೆಗೆ 40,000 ಡೆಪಾಸಿಟ್ ರೂಪದಲ್ಲಿ ಇಡಬೇಕು. ಬಟ್ ಅಧಿಕಾರಿಗಳಿಗೆ 40 ಲಕ್ಷ 50 ಲಕ್ಷ ಮನಸ್ಸಿಗೆ ಬಂದಷ್ಟು ರೇಟ್ ಹಾಕ್ತಿದ್ದಾರಂತೆ. ತಿಂಗಳಿಗೆ 9 ರಿಂದ 12 ಸಾವಿರ ರೂಪಾಯಿ ಬಾಡಿಗೆ ಒಂದು ಮಳಿಗೆಗೆ. ತಿಂಗಳಿಗೆ 9 ರಿಂದ 12 ಸಾವಿರ ರೂಪಾಯಿ ಬಾಡಿಗೆಯ ಮಳಿಗೆಗೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಅಂಥೇಳಿ ಎಪಿಎಂಸಿಯ ಸಹ ಕಾರ್ಯದರ್ಶಿ ನಾಗೇಂದ್ರ ಅವರಿಂದಲೂ ಕೂಡ ಈ ರೀತಿ ವಸೂಲಿ ಆಗ್ತಾ ಇದೆ ಅಂಥೇಳಿ ಸ್ವತಃ ವರ್ತಕರೀಗ ಆರೋಪಿಸ್ತಾ ಇದ್ದಾರೆ. ಎಪಿಎಂಸಿ ಮಳಿಗೆಯಲ್ಲಿ ಕೋಟಿ ರೂಪಾಯಿ ಭ್ರಷ್ಟಾಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಿಗೂ ಕೂಡ ಪತ್ರವನ್ನು ಬರೆಯಲಾಗಿದೆ. ಎಪಿಎಂಸಿಯಲ್ಲಿ ಮಳಿಗೆ ಮಂಜೂರಿಗೆ ಲಂಚವನ್ನು ಪಡೆಯುವಂತಹ ವಿಚಾರ, ಅಧಿಕಾರಿಗಳ ದುಡ್ಡಿನ ದಾಹದ ಬಗ್ಗೆ ದೂರುದಾರ ಬಿಚ್ಚಿಟ್ಟಿದ್ದಾರೆ. ಒಂದು ಮಳಿಗೆಗೆ 20 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಿದ್ದಾರಂತೆ ಅಧಿಕಾರಿಗಳು. ಮದುವೆಯಾಗಿ 10 ದಿನ ಆಗಿದೆ, ಪತ್ನಿ ಮಾಂಗಲ್ಯ ಆಡ ಇಟ್ಟು ದುಡ್ಡು ತಂದು ಕೊಟ್ಟಿದ್ದೀನಿ, ಲಂಚ ಕೊಡೋದಕ್ಕೆ ಕಷ್ಟಪಟ್ಟು ದುಡ್ಡನ್ನು ಹೊಂದಿಸಿದ್ದೇನೆ, ದುಡ್ಡು ಕೊಟ್ಟರೂ ಕೂಡ ನನಗೆ ಇವ್ರು ಮಳಿಗೆ ಕೊಡ್ತಿಲ್ಲ ಅಂಥೇಳಿ ಆಕ್ರೋಶ ಹೊರಹಾಕಿದ್ದಾರೆ. ದುಡ್ಡು ವಾಪಸ್ ಕೇಳಿದ್ರೆ ದುಡ್ಡು ಇಲ್ಲ ಅಂತ, ಮಳಿಗೆನೂ ಇಲ್ಲ, ವಂಚಿಸ್ತಾ ಇದ್ದಾರೆ. ಎಪಿಎಂಸಿ ಕಾರ್ಯದರ್ಶಿ ದೊರೆಸ್ವಾಮಿ ವಿರುದ್ಧ ದೂರುದಾರ ಚಂದ್ರಶೇಖರ್ ಮಾಡ್ತಾ ಇರುವಂತಹ ಆರೋಪ ಇದು. ಬರೀ ನನ್ನೊಬ್ಬನಿಗಾಗಿರುವಂತಹ ಮೋಸ ಅಲ್ಲ ಇದು, ವಂಚನೆ ಅಲ್ಲ ಇದು, ಪ್ರತಿಯೊಬ್ಬರಿಗೂ ಕೂಡ ವರ್ತಕರಿಗೆ ಇದೇ ರೀತಿಯ ಮೋಸ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಎಪಿಎಂಸಿಯಲ್ಲಿ ಮತ್ತೆ ಲಂಚಾವತಾರದ ಕೂಗು ಎದ್ದಿದೆ. ಜೊತೆಗೆ ವರ್ತಕರು ದುಡ್ಡನ್ನು ಕೊಟ್ಟು ಲಕ್ಷ ದುಡ್ಡನ್ನು ಕೊಟ್ಟು ದಾಸನಪುರದಲ್ಲಿ ಮಳಿಗೆಗಳನ್ನು ಪಡೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಹೆಂಡತಿಯ ಮಾಂಗಲ್ಯ ಸರವನ್ನೇ ಅಡವಿಟ್ಟು ಒಬ್ಬರು ದುಡ್ಡನ್ನು ಕೊಟ್ಟಿದ್ದಾರೆ. ಆ ವರ್ತಕರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹತ್ರ ಎಷ್ಟು ದುಡ್ಡು ಕೇಳ್ತಾ ಇದ್ದಾರೆ ಅಲ್ಲಿ ಅಧಿಕಾರಿಗಳು? ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಈಗ? ಮೇಡಮ್, ಒಂದೊಂದು ಅಂಗಡಿಗೆ ಒಂದೊಂದು ಥರ ವೆರೈಟಿ ಮಾಡ್ತಾರೆ ಅವರು. ಅಂದರೆ ವ್ಯಾಪಾರ ಆಗೋ ಜಾಗ, ವ್ಯಾಪಾರ ಅಲ್ಲದೆ ನಿಮ್ಮ ಹತ್ರ ವೈಯಕ್ತಿಕವಾಗಿ ಎಷ್ಟು? 25 ಕೇಳಿ 20ಕ್ಕೆ ಫೈನಲ್. 25 ಲಕ್ಷದಿಂದ 20 ಲಕ್ಷಕ್ಕೆ ಬಂದಿದ್ದಾರೆ ಮೇಡಮ್. 40,000 ಇರೋದು 25 ಲಕ್ಷ. ಹೌದು ಮೇಡಮ್. ಅಂದರೆ ಸರ್ಕಾರಕ್ಕೆ ನಾವು ಬರೀ ಕೇವಲ 40,000ನೇ ಕಟ್ಟಬೇಕು. ಬಟ್ ಆ ಸರ್ಕಾರದಿಂದ ನನಗೆ ಈ ಅಂಗಡಿ ಬೇಕು ಅಂದರೆ ಸೈನ್ ಹಾಕೋಕ್ಕೆ, ಒಂದು ಸಿಗ್ನೇಚರ್ ಹಾಕೋಕ್ಕೆ 25 ಲಕ್ಷದಿಂದ 20 ಲಕ್ಷ ಲಂಚ ಕೊಡಬೇಕು ಮೇಡಮ್. ಇಲ್ಲ, ನಾವು ನಮ್ಗೆ ಕೇಳಿದಾಗ ನಾವು ಆಯಿತು ಅಂದರೆ ಒಳ್ಳೆ ಅಂಗಡಿ ಅಲ್ವಾ ಕೊಡ್ತೀರಾ ಅಂದ್ಬಿಟ್ಟು ನಾವು, ನನ್ನ ಮದುವೆ ಮೇಲೆ 3-4ಕ್ಕೆ ಮದುವೆ ಆಯಿತು. ನಾನು ಮೊದಲೇ ಆಲ್ರೆಡಿ ಹೋಗಿ ಕೇಳಿದ್ದಕ್ಕೆ ಅವರು ಆಯಿತು ನೀನು ಮದುವೆ ಮುಗಿಸ್ಕೊಂಬ ಅಡ್ವಾನ್ಸ್ ಅಂತ ಕೊಟ್ಟಿರೋಂದಾಗೆ ನಾನು ಅವ್ರ ಕಡೆ ಹುಡುಗರಿಗೆ 1-2 ಲಕ್ಷ ಅಡ್ವಾನ್ಸ್ ಅಂತ ಕೊಟ್ಬಿಟ್ಟು ಈ ನಂಬರ್ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಬಂದಿದೆ. ಮದುವೆ ಮುಗಿದ್ಮೇಲೆ ಒಂದು 10 ದಿವಸ ನಾವು ಆ ಕಡೆ ಓದಿರ್ತದೆ ಅದೆಲ್ಲ ಮುಗಿಸ್ಕೊಂಬಂದು ನಮ್ಮ ವೈಫರ್ಗೆ ಅವ್ರ ನಮ್ಮ ಅತ್ತೆ ಮನೆ ಕಡೆಯವ್ರಿಗೆಲ್ಲ ಹೇಳಿ ಅವ್ರದ್ದು ತಾಳಿ ಸರ, ನಂದು ಮತ್ತು ಟೋಟಲ್ 228 ಗ್ರಾಮ್ ಮೇಡಮ್, ವಾಲೆ ಸಮೇತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, ಎಪಿಎಂಸಿಯಲ್ಲಿ ಅಧಿಕಾರಿಗಳ ಲಂಚಾವತಾರದ ವಿಚಾರ ಇದೇ ಮೊದಲ ಸಾರಿ ಏನಲ್ಲ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈ ಹಿಂದೆ ಕೂಡ ನಾವೇನೇ ಇದನ್ನು
ವರದಿ ಮಾಡಿದ್ವಿ. ಬಟ್ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು, ಸಚಿವರ ಗಮನಕ್ಕೆ ಬರ್ತಾ ಇದ್ರು, ಮೇಲಾಧಿಕಾರಿಗಳ ಗಮನಕ್ಕಿದ್ರು, ಯಾಕೆ ಕ್ರಮ ಆಗ್ತಾ ಇಲ್ಲ ಅಂಥೇಳಿ, ಯಾಕೆ ಉದಾಸೀನತೆ ಅಂಥೇಳಿ, ಅಂದರೆ ಅವರ ಪಾಲುದಾರಿಕೆ ಏನಾದರೂ ಇದೆಯಾ ಈ ರೀತಿ ವಿಚಾರದಲ್ಲಿ ಪವಿತ್ರ? ಅದೇ ಅಚ್ಚರಿ ಪ್ರೇಮ್, ಯಾಕಂದ್ರೆ ಈ ಹಿಂದೆ ಕೂಡ ಅದೇ ರೀತಿಯ ಆರೋಪಗಳು APMCಯಲ್ಲಿ ನಿರಂತರವಾಗಿ ಕೇಳಿ ಬಂದಿದ್ವು. ಅಲ್ಲಿನ ವರ್ತಕರೇ ನೇರವಾಗಿ ಆರೋಪವನ್ನ ಮಾಡಿದ್ರು APMC ಕಾರ್ಯದರ್ಶಿ ವಿರುದ್ಧ. ಇಲ್ಲಿಗೆ ಒಂದೊಂದು ಮಳಿಗೆಗಳು ಸ್ಯಾಂಕ್ಷನ್ ಆಗಬೇಕು ಅಂದ್ರೆ ಜ್ಯೇಷ್ಠತೆಯ ಆಧಾರದಲ್ಲಿ ಸ್ಯಾಂಕ್ಷನ್ ಆಗಬೇಕು, ಆದ್ರೆ ಅದಾಗ್ತಾ ಇಲ್ಲ, ಬದಲಾಗಿ ದುಡ್ಡಿಗೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಬಹಿರಂಗವಾಗಿ ಮಾಡಿದ್ರು ಕೂಡ ಇದುವರೆಗೂ ಕೂಡ ಅವರ ವಿರುದ್ಧ ಕ್ರಮ ಯಾಕಾಗಿಲ್ಲ ಅನ್ನುವಂಥದ್ದೇ ಅಚ್ಚರಿ. ಅಟ್ಲೀಸ್ಟ್ ಇಲಾಖೆಯ ಒಳಗಡೆ ಆಂತರಿಕವಾಗಿ ಆದ್ರೂ ಎನ್ಕ್ವೈರಿ ಆಗಿದೆಯಾ ಅಂತ ನೋಡಿದ್ರೆ ಅದು ಕೂಡ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಈ ಹಿಂದೆ ಸುದ್ದಿ ಬಿತ್ತರವಾದಾಗ ಖಂಡಿತವಾಗ್ಲೂ ಆ ಬಗ್ಗೆ ಕ್ರಮವನ್ನ ಕೈಗೊಳ್ತೀವಿ ಅಂತ ಸಚಿವರು ಭರವಸೆಯನ್ನ ಕೊಟ್ಟಿದ್ರು, ಆದ್ರೆ ಇದುವರೆಗೂ ಆಗಿಲ್ಲ. ಸೊ ಹಾಗಾಗಿ ಆ ಭ್ರಷ್ಟಾಚಾರ ಏನಿದೆ ಅದು ಕಂಟಿನ್ಯೂ ಆಗಿ ಆಗ್ತಾ ಇದೆ ಅನಿಸ್ತಾ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ಚಂದ್ರಶೇಖರ್ ಅವರು ಕೂಡ ಈಗ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಖುದ್ದು ಸಚಿವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಅವ್ರ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಮದುವೆಯಾಗಿ 10 ದಿನಕ್ಕೆ ಪತ್ನಿಯ ಮಾಂಗಲ್ಯ ಸರ ಸೇರಿದಂತೆ ಎಲ್ಲವನ್ನ ಒಡವೆಯನ್ನ ಅಡವಿಡುವಂತಹ ಪರಿಸ್ಥಿತಿ. ಯಾಕಂದ್ರೆ 20 ಲಕ್ಷ ಲಂಚವನ್ನ ಒಂದು ಮಳಿಗೆಗೆ ಕೇಳ್ತಾರೆ ಅಂತ ಅಂದ್ರೆ ಅಧಿಕಾರಿಗಳು ಎಷ್ಟು ಗಂಭೀರವಾಗಿರುವಂತಹ ವಿಚಾರ ಅಂತ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಈಗ ತರಾತುರಿಯಲ್ಲಿ ಏನಾದ್ರೂ ಈ ಸುದ್ದಿ ಪ್ರಸಾರವಾದ ಬಳಿಕ ಮಳಿಗೆಯನ್ನ ಅವ್ರಿಗೆ ಕೊಡ್ಬೋದು, ಆದ್ರೆ ಈ ವಿಚಾರ ಇರುವಂತದ್ದು ಇಷ್ಟು ಆಳವಾಗಿ ಒಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ತಲೆದೂರಿದೆ ಅಂದ್ರೆ, ಅದು ಕೂಡ ಕೃಷಿ ಇಲಾಖೆಯಲ್ಲಿ ರೈತರಿಗೆ ಅನುಕೂಲವಾಗಬೇಕಾದಂತಹ ಇಲಾಖೆ ಅದು. ಸೊ ಇಷ್ಟರ ಮಟ್ಟಿಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇರಬೇಕಾದ್ರೆ ಹಾಗಿದ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ಇಲ್ವಾ? ಒಬ್ಬೊಬ್ಬ ವರ್ತಕರ ಬಳಿ ಒಂದೊಂದು ರೀತಿಯಲ್ಲಿ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇದೆ. 20 ಲಕ್ಷದಿಂದ 50 ಲಕ್ಷದವರೆಗೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇದೆ. ಸೊ ಹಾಗಾಗಿ ಅಧಿಕಾರಿಗಳ ವಿರುದ್ಧ ಕ್ರಮ ಏನು ಅನ್ನುವಂಥದ್ದೇ ಪಬ್ಲಿಕ್ ಟಿವಿಯ ಆಗ್ರಹ ಪ್ರೇಮ್. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.